ಹಾಗೆ ಭಾವಿಸಬೇಡಿ. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಅಂದ್ರೆ ವಿಶ್ವೋತ್ತಮ ತೀರ್ಥರು ಈ ವಾಕ್ಯಗಳನ್ನು ಉಲ್ಲೇಖ ಮಾಡಿ, ಭಾರತೀಪತಿ ಅಂದ್ರೆ ಯಾರು? ವಾಯುದೇವರು. ವಾಯುದೇವರನ್ನ ಹೇಗೆ ಕಾಣ್ತೀರಲ್ಲ ಹಾಗೆ ಕಾಣಿ ಇವರನ್ನ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಮಹಾಭಾರತ ಅರ್ಥವನ್ನ ಪ್ರಕಾಶಪಡಿಸಿದ ಯಾರು? ಮಧ್ವಾಚಾರ್ಯರು. ಯಾವ ಕೃತಿಯಿಂದ? ಮಹಾಭಾರತ ತಾತ್ಪರ್ಯ ನಿರ್ಣಯ ಬರೆದ್ರು. ವೇದವ್ಯಾಸರ ಆಜ್ಞೆ ಆಯಿತು. ಆಗ ಮಹಾಭಾರತ ತಾತ್ಪರ್ಯ ನಿರ್ಣಯ ಬರೆದು ಆ ಮಹಾಭಾರತದ ರಹಸ್ಯ ವಿಷಯಗಳನ್ನು ತಿಳಿಸ್ಕೊಟ್ರು. ಇವರೇನ್ ಮಾಡಿದ್ರು? ಇವರು ಭಾರತಾರ್ಥ ಪ್ರಕಾಶನ ಮಹಾಭಾರತಕ್ಕೆ ಇದೆ ಅರ್ಥವನ್ನ ಚೆನ್ನಾಗಿ ಬಿಡಿಸುವಂತಹ ಮಹಾಭಾರತ ಲಕ್ಷಾಲಂಕಾರ ಕೃತಿಯನ್ನು ರಚನೆ ಮಾಡಿದ್ರು. ಅಲ್ಲಿ ವೇದವ್ಯಾಸರು ಬಂದ್ರು, ಇಲ್ಲೂ ವೇದವ್ಯಾಸರು ಬಂದ್ರು. ಮಹಾಭಾರತದ ಬಗ್ಗೆ ಬರೀ ಅಂದ್ರು, ಅವರು ಮಹಾಭಾರತದ ಬಗ್ಗೆ ಬರೆದ್ರು. ಆಮೇಲೆ ಇವರು ಬಂದ್ರು, ಮಹಾಭಾರತದ ಬಗ್ಗೆ ಬರೀ ಅಂತಂದ್ರು, ಲಕ್ಷಾಲಂಕಾರ, ಇವರು ಲಕ್ಷಾಲಂಕಾರ ಬರೆದ್ರು. ಮತ್ತೆ ಹಾಗಾದ್ರೆ ಏನಾಯ್ತು? ಆ ಮಹಾಭಾರತ ತಾತ್ಪರ್ಯ ನಿರ್ಣಯ ಬರೆದ ಆಚಾರ್ಯರೇನಿದಾರಲ್ಲ ಅವರಿಗೆ ಹೋಲಿಕೆ, ಅವರಿಗೆ ಸದೃಶರಾದವರು ಇವರಾದ್ರು. ಇಬ್ರು ಒಂದೇ ತರ ಆಯ್ತು. ಹಾಗಾಗಿ ಅವರಿಗೆ ಹೇಗೆ ನೀವು ಗೌರವ ಕೊಡ್ತೀರೋ ಹಾಗೆ ಇವರಿಗೂ ಕೊಡಿ ಅಂತ. ಹಾಗಾದ್ರೆ ಅವರ ಸದೃಶ ಸಮಾನರು ಅಂತ ಅಂದ್ರೆ ಅಭಿಪ್ರಾಯನು ಭಾವಿ ಸಮೀರರು ವಾದಿರಾಜರು ಅಂತ ಅರ್ಥ.